ರೀ ಎಷ್ಟು ದಿನ ರಜೆ ಹಾಕಿದ್ದೀರಾ ಇವತ್ತಿಂದ? ಸ್ವಲ್ಪ ಟೆನ್ಷನ್ನು ಕೆಲಸದ ಬೇರೆ, ಅದಕ್ಕೆ ಒಂದು 15 ದಿನ ರಜೆ ಹಾಕಿದ್ದೀನಿ ಋತು. ಬಿಡು, ಒಂದು 15 ದಿನ ಆರಾಮ ರೆಸ್ಟ್ ಮಾಡೋಣ. ರಜೆಗಳು ಬೇರೆ ಇದ್ದಾವೆಲ್ಲ, ಅದಕ್ಕೆ ಒಂದು 15 ದಿನ ರಜೆ ಹಾಕ್ಬಿಟ್ರೆ ನೆಮ್ಮದಿಗಿರ್ಬೋದು ಅಂತೇಳಿ ಅದಕ್ಕೆ ರಜೆ ಹಾಕ್ಬಿಟ್ಟಿದ್ದೀನಿ. ಒಂದು 15 ದಿನ ರಜೆ ಹಾಕಿ ರಜೆ ಮುಗಿದ ಮೇಲೆ ಊರ ಕಡೆ ಹೋಗ್ಬಿಡೋಣ. ನೀನು ಒಳ್ಳೆ ರಜೆ ಹಾಕು ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ರಜೆ ಹಾಕ್ಬಿಟ್ಟೆ. ಅಪ್ಪ ಅಪ್ಪ ರಜೆ ಹಾಕಿದ್ದೀಯಾ? ಮತ್ತೆ ಹಂಗಾದ್ರೆ ಎಲ್ಲಾದರೂ ಟ್ರಿಪ್ ಹೋಗೋಣವಾ? ಟ್ರಿಪ್ ಹೋಗಕ್ಕಲ್ಲ ಕಣಮ್ಮ, ನಿನಗೆ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಿಸೋಕೆ. ನಿಮ್ಮಪ್ಪ ಒಂದು 15 ದಿನ ರಜೆ ಹಾಕಿ ಎಲ್ಲಾದ್ರೂ ನೋಡಿ ಒಳ್ಳೆ ಹುಡುಗನ ಹುಡ್ಕಪ್ಪ, ನೋಡಿ ಮದುವೆ ಮಾಡ್ಸೋಣ ಅಂತೇಳಿ ಹೇಳಿದ್ದೀನಿ. ಟ್ರಿಪ್ ಹೋಗಿ ಕೂಕೊಂಡ್ರೆ ನಿನ್ನ ಜೀವನ ಚೆನ್ನಾಗಿರೋದು ನೋಡ್ಕೋಬೇಕು. ಅಮ್ಮನೂ ಎದುರಿಗೆ ನೀನು ಚೆನ್ನಾಗಿರ್ಬೇಕಲ್ಲಮ್ಮ, ಅದಕ್ಕೆ ಕಣಮ್ಮ ತನ್ವಿ. ನಾನು ಎಲ್ಲಾದರೂ ಟ್ರಿಪ್ ಹೋಗೋಣ, ಹೆಂಗೋ ನಮ್ಮ ಅಪ್ಪ ಒಂದು 15 ದಿನ ರಜೆ ಹಾಕೈತಲ್ಲ, ಅದಕ್ಕೆ ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಎಲ್ಲಾದರೂ ಆರಾಮಾಗಿ ಹೋಗ್ಬೋದಾಗಿತ್ತು ಟ್ರಿಪ್ಪು. ಒಂದು 2 ದಿವಸ ಆದ್ರೂ ಹೋಗಿ ಬಂದ್ಬಿಡ್ಬೋದು ಕಣಪ್ಪ. ಒಂಥರ ಮನಸ್ಸಿಗೆ ಎಷ್ಟೋ ಖುಷಿ ಆಗುತ್ತೆ. ಒಂದು 2 ದಿವಸ ಹೋಗಿ ಬಂದರೆ ಸಾಕು. ಏಮ ನೋಡೋಣ, ಇನ್ನು ಇವತ್ತು ದಿನ ರಜೆ ಹಾಕಿದ್ದೀನಿ, ನೋಡೋಣ. ಇನ್ನೊಂದು ವಾರ 15 ದಿವಸ ಬಿಟ್ಟು ಇನ್ನು ಒಂದು 3-4 ದಿವಸ ರಜೆ ಐತೆ ಮುಂದ್ಗಡೆ ಹೋಗೋಕ್ಕಾಗುತ್ತೆ ಬಿಡು. ಹೋಗೋಣ, 2 ದಿವಸ ಕರ್ಕೊಂಡು ಹೋಗ್ತೀನಿ. ಇವಾಗ ಸದ್ಯಕ್ಕೆ ಇವಾಗ ಬೇಡ, ಇನ್ನೊಂದು ವಾರ ಕಳೀಲಿ, ಇನ್ನೊಂದು ವಾರ ಬಿಟ್ಕೊಂಡು ಹೋಗಿ ಬರೋಕ್ಕಾಗುತ್ತೆ. ಸರಿ ಆಯ್ತು ಕಣಪ್ಪ. ಇವಾಗ ಬಿಸಿಲೆಲ್ಲ ಕಡಿಮೆ ಆಯ್ತಲ್ಲ, ಇವಾಗ ಚೆನ್ನಾಗಿರುತ್ತೆ. ಎಲ್ಲಾದ್ರೂ ಹೊರಗಡೆ ಹೋಗೋದಕ್ಕೆ. ಇವಾಗ ಬೇರೆ ಮಳೆ ಅಲ್ಲ, ಏನು ಅನ್ಸಲ್ಲ ಮಳೆ ಆದ್ರೂ. ಇವಾಗ ಒಂದು ಸ್ವಲ್ಪ ತಣ್ಣಗಾಗೈತೆ ವಾತಾವರಣ. ಬಿಸಿಲಾಗಿದ್ರೆ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಇವಾಗ ತಣ್ಣಗಾಗಿರೋದ್ರಿಂದ ಎಲ್ಲಾದರೂ ಹೋಗೋಣ ಅಂತ ಅನಿಸುತ್ತೆ. ಹೇಳಪ್ಪ, ಎಲ್ಲಾದರೂ ಹೋಗಿ ಬರೋಣ ಹೇಳಿ. ಒಂದು ವಾರ ಕಳ್ಕೊಂಡು ಒಂದು 2 ದಿವಸ ಎಲ್ಲಾದರೂ ಹೋಗಿ ಬರೋಣ. ನಮಗೂ ಎಷ್ಟೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಫ್ಯಾಮಿಲಿ ಟೂರ್ ಅಂತ ಹೇಳಿ ಅಪ್ಪಯ್ಯ ಅಮ್ಮಯ್ಯ ನಾವೆಲ್ಲರೂ ಹೋಗೋಣ. ಎಲ್ಲರೂ ಹೋಗಿ ಸುತ್ತಾಡ್ಕೊಂಡು ಬರೋಕ್ಕಾಗುತ್ತೇನು? ಯಾತನ ಒಂದು ಸಣ್ಣದ ಗಾಡಿ ಅಂತದ್ದು ಮಾಡ್ಕೊಂಡು ಹೋಗಿ ಬರೋಕ್ಕಾಗುತ್ತೆ. ಫ್ರೆಂಡ್ ಅವ್ರು ಯಾರು? ನಾನು ನೋಡೇ ಇಲ್ಲಪ್ಪ. ಅವರು ಯಾರಂತ ನನಗೆ ಗೊತ್ತೂ ಇಲ್ಲ. ಮನೇಲಿ ಬಂದವರಲ್ಲ ಅವ್ರು. ನಿನ್ನ ಫ್ರೆಂಡಾ? ಹೌದು ರೀ, ನನ್ನ ಫ್ರೆಂಡೇ. ಯಾಕೆ? ನಾನು ಯಾವತ್ತೂ ನೋಡಿರ್ಲಿಲ್ಲ, ಅದಕ್ಕೆ ನಿನ್ನ ಫ್ರೆಂಡು ಯಾರು ಅಂತ ಅನ್ಕೊಂಡೆ. ನನ್ನ ಫ್ರೆಂಡೇನೆ ಅವಳು. ನನಗೆ ಗೊತ್ತಿರೋ ಅಂಥವ್ರೆ, ಗುರುತು ಪರಿಚಯ ಇರೋ ಅಂಥವ್ರು. ಪಾಪ ಮನೇಲ್ವಂತೆ, ಅದಕ್ಕೆ ಅವರೇ. ಅಂತಾನೆ ಸ್ವಲ್ಪ ನಿನ್ನ ಪಾತ್ರೆ ಗಿತ್ರೆ ಎಲ್ಲ ತೊಳೆದು ಬಿಡು. ನಾನು ಕಸ ಹೊಡೆದು ಬಿಡ್ತೀನಿ. ಅಮ್ಮಯ್ಯ ತಿರ್ಗಾ ಸಿಟ್ಟಾಗ್ಬಿಡುತ್ತೆ. ಕೆಲಸ ನಾನು ಒಬ್ಬಳೇ ಮಾಡ್ಕೋಬೇಕು ಅಂತ. ಅಮ್ಮಯ್ಯ ಕೆಲಸ ಜಾಸ್ತಿ ಆಗ್ಬಿಟ್ರೆ ಸಿಟ್ಟು ಮಾಡ್ಕೊಬಿಡುತ್ತೆ. ಮಕ್ಕ ಹಿಂಗೆ ಮಾಡ್ಕೊಳತ್ತೆ, ಮಾತಾಡ್ಸೋದೇ ಇಲ್ಲ. ಕೆಲಸ ಜಾಸ್ತಿ ಆದರೆ ಅಮ್ಮಯ್ಯ ಒಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ. ಅದಕ್ಕೆ ನಾವೇ ಅರ್ಥ ಮಾಡ್ಕೊಂಡು ಮಾಡಬೇಕು. ಅರ್ಥ ಮಾಡ್ಕೊಂಡು ಮಾಡ್ರಿ. ಅವರು ಪರವಾಗಿಲ್ಲ, ಕೆಲಸ ಚೆನ್ನಾಗಿ ಮಾಡ್ತಾವ್ರಿ. ನಿನ್ನ ಫ್ರೆಂಡ್ ಕರ್ಕೊಂಬಂದಿರೋ ಅಂಥವ್ರು ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಲ್ಲ, ಚೆನ್ನಾಗಿ ಮಾಡ್ತಾರಪ್ಪ ಕೆಲಸನ. ನಾನು ನೋಡ್ತಾ ಇದ್ದೀನಲ್ಲ. ಬಟ್ಟೆ ಎಷ್ಟೊಂದು ಬಟ್ಟೆ ಇದ್ವಪ್ಪ. ಅವು ಎಲ್ಲ ನಾವು ವಾಷಿಂಗ್ ಮಿಷಿನ್ಗೆ ಹಾಕಕ್ಕೆ ಬರಲ್ಲ, ಕ್ಲೀನ್ ಆಗಲ್ಲ. ವಾಷಿಂಗ್ ಮಿಷಿನಾಗೆ ಎಲ್ಲ ಕೊಳೆ ಹಾಕ್ಬಿಟ್ಟಿದ್ವಿ ಮಳೆ ಬಂದಿರೋದಕ್ಕೂ. ಅದಕ್ಕೂ ಭಾಳ ಒಂಥರ ಗಲೀಜಾದಂಗೆ ಆಗ್ಬಿಟ್ಟಿದ್ವು ಬಟ್ಟೆ. ಎಲ್ಲ ನಾವು ಸೊಪ್ಪಿನ ಪುಡಿ ಹಾಕಿ ರಾತ್ರಿ ಎಲ್ಲ ನೆನೆಸಿಟ್ಟು ಬೆಳಗ್ಗೆ ಎದ್ದು ಎಲ್ಲ ತೊಳೆದಾಕ್ತು. ಇರೋದಕ್ಕೆ ಕರಿಯಮ್ಮ ಎಷ್ಟೋ ಬೆಸ್ಟು ನಮಗೆ. ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಳ್ಳೋದು, ಬಟ್ಟೆ ಒಗೆಯೋದು ಎಲ್ಲ ಮಾಡುತ್ತೆ. ಬಟ್ಟೆ ಒಗ್ದೈತಲ್ಲ, ಅದಕ್ಕೆ ನಾನೇನೆ ಸ್ವಲ್ಪ ಹೋಗ್ಬಿಟ್ಟು ಇವಾಗ ಪಾತ್ರೆ ಗಿತ್ರೆ ಎಲ್ಲ ತೊಳೆದು ನೆಲ ಒರೆಸ್ತಿ. ಪಾಪ ಬಟ್ಟೆ ಒಗ್ದವಳು ಬೆಳಗ್ಗೆಯಿಂದ. ಆಯ್ತು ಹೇಳು, ಒಬ್ರಿಗೆ ಬಿಡಬಾರ್ದು, ಹೋಗಿ ಮಾಡಿ ಅನ್ಸರಿಸ್ಕೊಂಡು. ಪಾಪ ಬಟ್ಟೆ ಎಷ್ಟೊಂದು ಒಗ್ದು ಬಿಡ್ತಾಳೆ ನಮ್ಮ ಕರಿಯಮ್ಮಕ್ಕ. ಎಷ್ಟೊಂದು ಬಟ್ಟೆ ಎಷ್ಟು ಬೆಳ್ಳಗೆ ಒಗ್ದಾಕಳು ನೋಡೋಗು. ಹಂಗೇನೆ ನೀವು ಪುಣ್ಯನು ಶಿವಾನಿ ಇಬ್ರು ಒಗ್ಗಿಯವರು ಹಂಗೆ ಬಟ್ಟೆನೇ ಕ್ಲೀನ್ ಆಗ್ತಾ ಇರಲಿಲ್ಲ. ಬರೀ ನೀರು ತೋರಿಸಿ ಸೋಪಿನ ಪುಡಿ ಹಾಕಿ, ಬರೀ ನೀರು ತೋರಿಸಿ ಹಾಕೋರು ಒಗ್ದಿದ್ದೀವಿ ನಾವು ಅನ್ನಂಗೆ. ಒಂದು ಸ್ವಲ್ಪ ಗಮ್ ಅನ್ನಂಗೆ ಒಂದು ಸ್ವಲ್ಪ ಕಂಫರ್ಟ್ ಹಾಕಿ ಸುಮ್ಮನೆ ಆಗ್ಬಿಡೋರು. ನೋಡೋವಳು ಹಿಂಗೆ ಒಗ್ದವಳೆ. ರಾತ್ರಿನೇ ನೆನೆಸಿಟ್ಬಿಟ್ಟು ಎಷ್ಟು ಚೆನ್ನಾಗಿ ಉಜ್ಜಿ ಎಷ್ಟು ಬೆಳ್ಳು ಒಗ್ದವಳೆ. ಆ ತಾತನ ಬಟ್ಟೆ ಎಲ್ಲನ ನೀಲಿ ಮಾಡಾಕವಳೆ. ಎಷ್ಟು ಚೆನ್ನಾಗೆ ಬಟ್ಟೆ ತೊಳೆದವಳೆ. ನನಗಂತೂ ಭಾಳ ಖುಷಿ ಆಗ್ತೈತಿ. ಬಟ್ಟೆ ತೊಳೆದವಳೆಲ್ಲ ಕೂತ್ಕೊಂಡಿರ್ಬೇಕು. ಬಾ ಕೂತ್ಕೊಂಬ್ಲಿ ಪಾಪ ಸ್ವಲ್ಪ ಹೊತ್ತು. ಪಾಪ ಒಬ್ಬೊಬ್ರದ್ದು ಒಂದೊಂಥರ. ಪಾಪ ಮನೇನೇ ಇಲ್ವಂತೆ ಅವ್ರಿಗೆ. ಎಷ್ಟು ಕಷ್ಟ ಅಲ್ವಾ ಜೀವನ. ಕರಿಯಮ್ಮನವ್ರು ಇಲ್ಲಿ ಕೂತ್ಕೊಂಡಿರಂಗಿದ್ದಾರೆ, ಯಾಕೆ ಇಲ್ಲಿ ಕೂತ್ಕೊಂಡಿದ್ದಾರೋ ಪಾಪ. ಯೋಚನೆ ಮಾಡ್ತಾ ಇದ್ದಾರೆ ಅನಿಸುತ್ತೆ. ನಮಗೆ ಮನೆ ಇಲ್ಲ ಅಂತ ಯೋಚನೆ ಮಾಡ್ಬೋದು. ಎಲ್ಲ ಬಟ್ಟೆ ತೊಳೆದಾಕಿ ಕೂತ್ಕೊಂಡೇನೋ ಯೋಚನೆ ಮಾಡ್ತಾ ಇದ್ದಾರೆ ಕರಿಯಮ್ಮನವರು. ಪಾಪ ಏನೋ ಯೋಚನೆ ಮಾಡ್ತಾ ಇದ್ದಾರಲ್ಲ, ಏನಂತ ಕೇಳೋಣ. ಪಾಪ ಅವ್ರವ್ರ ಮನಸ್ಸಲ್ಲಿ ಏನೇನು ನೋವಿರುತ್ತೋ ಸ್ವಲ್ಪ ಸಮಾಧಾನದ ಮಾತಾಡಿದ್ರೆ ಅವ್ರಿಗೂ ಎಷ್ಟೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಮಾತಾಡ್ಸಿ ಕೇಳೋಣ. ಕರಿಯಮ್ಮನವ್ರೆ, ಕರಿಯಮ್ಮನವ್ರೆ ಹೇಳಿ, ಏನು ಏನಾಗಬೇಕು? ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀರಾ? ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ? ಇಲ್ಲ ಏನಿಲ್ಲ ಬಿಡಿ, ಏನಿಲ್ಲ. ಏನೂ ಯೋಚನೆ ಮಾಡ್ತಾ ಇರಲಿಲ್ಲಪ್ಪ. ಏನಿಲ್ವಲ್ಲ. ಯಾಕೆ ಆ ಥರ ತಿಳ್ಕೊಂಡ್ರಿ? ಕೂತ್ಕೊಳ್ರಿ, ಪರವಾಗಿಲ್ಲ, ಕೂತ್ಕೊಳ್ರಿ, ಸಮಾಧಾನ ಮಾಡ್ಕೊಳ್ರಿ. ಯಾಕೋ ಏನೋ ಯೋಚನೆ ಮಾಡ್ತಾ ಇದ್ದೀರಾ. ನೀವು ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀರಾ, ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಏನು ಮಾಡೋದು ಬಿಡಿ. ಯಾರು ಇಲ್ಲ ಟೈಮಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು, ಯಾರಾದರೂ ಇದ್ದಾಗ ಅವ್ರ ಮುಂದೆ ನಗಾಡೋದು ಅಷ್ಟೇ. ಇದೇ ನನ್ನ ಜೀವನ. ಏನು ಹೇಳ್ತೀರಾ?
ನನ್ನ ಗಂಡ ನೋಡಿದ್ರೆ ಹೋಗಿ ಬೆಂಗಳೂರಲ್ಲವನೇ ದುಡಿತಾವನೆ, ಇಲ್ಲಿ ನೋಡಿದ್ರೆ ಊರಲ್ಲಿ ಮನೆ ಇಲ್ಲ. ನನಗೆ ಬೆಂಗಳೂರಿಗೆ ಹೋಗ್ಬಿಟ್ರೆ ಬೆಂಗಳೂರು ವಾತಾವರಣಕ್ಕೆ ನನಗೆ ಹುಷಾರಿಲ್ದಂಗೆ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಬಂದು ನನ್ನ ತಮ್ಮನ ಹೆಂಡತಿ ಕವನರ ಮನೇಲಿ ಇದ್ದೆ. ಅವಳು ನೋಡಿದ್ರೆ ಹಿಂಗೆ ಏನೇನೋ ಸುಮ್ಕೆ ಇದು ಮಾಡಿ ನಾನು ಎಷ್ಟು ಕೆಲಸ ಮಾಡಿಕೊಡ್ತಿದ್ದೆ. ಹಂಗಂದ್ರು ಜನಗೆ ನಿಯತ್ತಿಲ್ಲ. ಇಲ್ಲೇ ಆಗಲಿ ಕೂತ್ಕೊಂಡಿರ್ತೀನ, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಮನೇಲಿ ನಾನು ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಹ್ಞೂನಪ್ಪ, ನಿಜವಾಗ್ಲೂ ಬೆಳಿಗ್ಗೆನೇ ಎದ್ದು ಬಟ್ಟೆ ತೊಳೆದು ಎಷ್ಟು ಕೆಲಸ ಮಾಡ್ತಾ ಇದ್ದೀರಾ, ನಾನು ನೋಡ್ತಾ ಇದ್ದೀನಿ. ಪಾಪ ಋತುನು ನೆನೆಸ್ಕೊಳ್ತಾ ಇದ್ಲು, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನೆನೆಸ್ಕೊಳ್ತಾ ಇದ್ಲು. ಅಂದರೆ ಯಾರಿಗೇ ಆಗಲಿ ಹಿಂಗೆಲ್ಲ ಮಾಡಬಾರ್ದು. ಪಾಪ ಒಬ್ಬೊಬ್ರಿಗೂ ಒಂದೊಂಥರ. ಪಾಪ ಮನೆ ಇಲ್ವಲ್ಲ, ಮನೆ ಇದ್ದಿದ್ರೆ ನೀವು ಚೆನ್ನಾಗಿರ್ತಿದ್ರಿ. ಏನು ಮಾಡೋದು ಬಿಡಿ. ಅದನ್ನ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹಿಂಗೆ ಕೂತ್ಕೊಳ್ತಾ ಇರ್ತೀನಿ. ನಿಮ್ಮಂಥವ್ರು ಬಂದು ಮಾತಾಡ್ಸಿದ್ರೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ ಮನಸ್ಸಿಗೆ. ಏನು ಮಾಡೋದು, ನಮ್ದೊಂಥರ ಕಷ್ಟ. ಹೆಂಗೋ ಬಿಡಿ, ನೀವು ಹೆಂಗೋ ಚೆನ್ನಾಗಿದ್ದೀರಪ್ಪ. ಗೌರ್ಮೆಂಟ್ ಅಫಿಷಿಯಲ್ಲು ಋತು ಅಕ್ಕ ಎಲ್ಲರೂ ಚೆನ್ನಾಗಿದ್ದಾರೆ. ಹೆಂಗೋ ನೀವು ಗೌರ್ಮೆಂಟ್ ಸಂಬಳದವರು. ಈ ರೀತಿ ನಿಮ್ಮಂಥ ಕೆಲಸ ಇರಬೇಕು ಬಿಡಿ. ಆರಾಮಾಗಿ ಸಂಬಳ ತೊಗೊಂಡು ಆರಾಮಾಗಿ ಇದ್ಬಿಡ್ಬೋದು. ಗೌರ್ಮೆಂಟ್ ಅಫಿಷಿಯಲ್ ಆಗಬೇಕು. ಗೌರ್ಮೆಂಟ್ ಅಫಿಷಿಯಲ್ ಆದರೆ ಸಂಬಳ ಚೆನ್ನಾಗಿ ಬರ್ತೈತೆ, ಒಳ್ಳೆ ಕೆಲಸ. ನನಗೆ ಹಂಗೆ ಒಂಥರ ನನಗೆ ಮನಸ್ಸಲ್ಲಿ ಬೇಜಾರು ಅಷ್ಟೇ. ನಮ್ಮ ಜೀವನ ಏನಪ್ಪ ಹಿಂಗಾಯಿತು ಅಂತ ಯೋಚನೆ ಮಾಡ್ತಿರ್ತೀನಿ. ಒಬ್ಬಳೇ ಕೂತ್ಕೊಂಡಾಗ ಆ ರೀತಿ ಯೋಚನೆ ಎಲ್ಲ ಬರುತ್ತೆ. ಅದಕ್ಕೆ ನನಗೆ ಒಬ್ಬಳೇ ಇರೋಕ್ಕೂ ಅದೇ ಬೇಜಾರು. ಒಬ್ಬಳೇ ಇರೋಣ ಅಂತಂದರೆ ಆಗಲ್ಲ. ಏನು ಮಾಡೋದಪ್ಪ ಅಂತ ಅದನ್ನೊಂದು ಕಡೆಗೆ ಯೋಚನೆ ಮಾಡ್ತೀನಿ. ಎಲ್ಲ ಯೋಚನೆ ಮಾಡ್ತೀನಿ. ಯೋಚನೆ ಮಾಡಿ 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 ಬೇಜಾರಾಗಿ ಬಿಡು ಇದ್ದಿದ್ದೆ ಜೀವನ, ಎಲ್ಲರ ಜೊತೆ ಚೆನ್ನಾಗಿ ಇಸ್ಕೊಂಡು ಹೋಗೋಣ ಅಂತೇಳಿ ಸುಮ್ಮನೆ ಚೆನ್ನಾಗಿದ್ದೀನಿ ಎಲ್ಲರ ಹತ್ರ. ಅಂದರೆ ಅದು ಸರಿನೇ, ನಿಮ್ಮ ಥರನೇ ಇರ್ಬೇಕು ಹೇಳಿ. ನೋಡಿ ಪಾಪ ಇವಾಗ ಯೋಚನೆ ಮಾಡ್ತಿದ್ರು, ಇವಾಗ ನೋಡಿ ನಿಮ್ಮ ಮುಖ ಹಿಂಗೈತೆ. ಆ ಥರನೇ ಇರಬೇಕು ಜೀವನದಲ್ಲಿ. ಎಲ್ಲರಿಗೂ ಕಷ್ಟ ಸುಖ ಇದ್ದಿದ್ದೇನೆ. ಎಲ್ರಿಗೂ ಒಂದೊಂದು ನೋವು ಇರುತ್ತೆ. ದೇವ್ರು ಯಾವುದಾದ್ರೂ ಒಂದು ನೋವು ಕೊಟ್ಟಿರ್ತಾನೆ. ಎಲ್ರಿಗೂ ಕರೆಕ್ಟಾಗಿದೆ ಅಂತ ಪ್ರಪಂಚದ ಮೇಲೆ ಯಾರಿಗೂ ಹೇಳೋಕ್ಕಾಗಲ್ಲ. ಎಲ್ಲ ಇದ್ರೂ ಒಂದು ಯಾವುದಾದ್ರೂ ಕಿತ್ಕೊಂಡಿರ್ತಾನೆ. ಒಬ್ಬ ಮನುಷ್ಯ ಅಂದಮೇಲೆ ಒಬ್ಬನಿಗೆ ಭಗವಂತ ಒಂದು ಚಿಂತೆ ಅನ್ನೋದು ಇಟ್ಟೇ ಇರ್ತಾನೆ. ಒಬ್ರಿಗೆ ಮನೆ ಇರಲ್ಲ, ಒಬ್ರಿಗೆ ದುಡ್ಡಿರಲ್ಲ, ಒಬ್ರಿಗೆ ಕೆಲಸ ಇರಲ್ಲ. ಒಬ್ಬೊಬ್ರಿಗೆ ಒಂದೊಂದು ಥರ ಏನಾದರೂ ಒಂದು ಕಷ್ಟ ಒಟ್ಟಿನಲ್ಲಿ ದೇವ್ರನ್ನ ಭಗವಂತನ ಒಬ್ಬ ಮನುಷ್ಯ ಅಂದಮೇಲೆ ನೆನೆಸ್ಕೋಬೇಕು. ದೇವ್ರೇ ನನಗೆ ಇದನ್ನು ಕೊಡಪ್ಪ. ಈಗ ಎಕ್ಸಾಂಪಲ್ ಹೇಳೋದು, ನಿಮಗೆ ಮನೆ ಇಲ್ಲ, ನಮ್ಗೊಂದು ಮನೆ ಕಟ್ಟೋ ಅಂತ ಭಾಗ್ಯ ಕೊಡಪ್ಪ ದೇವ್ರೆ ಅಂತ ನೀವು ಬೇಡ್ಕೊಂತೀರ. ಈಗ ನಮಗೊಂಥರ ಚಿಂತೆ, ನಿಮಗೊಂಥರ ಚಿಂತೆ. ಈಗ ನನಗೆ ಹೆಂಗೆ ಅನಿಸುತ್ತೆ, ನಮಗೆಲ್ಲ ಕೆಲಸ ಎಲ್ಲ ಐತೆ. ಇವಾಗ ಏನಾದರೂ ಒಂದು ನಮಗೂ ಇರುತ್ತೆ ಚಿಂತೆ. ಅದು ಹೇಳೋಕ್ಕಾಗಲ್ಲ ಬಿಡಿ, ಪರ್ಸ್ನಲ್ ಅದೆಲ್ಲನ ಅದು ಹೇಳೋಕ್ಕಾಗಲ್ಲ. ಏನಾದರೂ ಒಂದು ಚಿಂತೆ ಇದ್ದೇ ಇರುತ್ತೆ. ನನಗೇನು ಗೌರ್ಮೆಂಟ್ ಅಫಿಷಿಯಲು ಎಲ್ಲ ಐತೆ ಅಂತ ಅನ್ಕೋಬೋದು. ಆದರೆ ಎಲ್ಲ ಕಷ್ಟ. ಇವಾಗಿನ ಕಾಲದಲ್ಲಿ ಭಾಳ ಕಷ್ಟ ಬಿಡಿ. ಎಲ್ರಿಗೂ ನೋವಿರುತ್ತೆ. ಒಬ್ಬರಿಗೆ ಮಕ್ಕಳಿಲ್ಲ ಅನ್ನೋದು ಚಿಂತೆ ಇದ್ದರೆ, ಒಬ್ರಿಗೆ ಮಕ್ಕಳು ಇದ್ದಾಗ ಮಕ್ಳಿಗೆ ಏನು ಮಾಡಬೇಕು ಅನ್ನೋದು ಒಬ್ರಿಗೆ ಒಂದೊಂಥರ ಚಿಂತೆ. ಎಲ್ಲ ಪ್ರತಿಯೊಂದು ದೇವ್ರು ಏನಾದರೂ ಒಂದು ಒಬ್ಬ ಮನುಷ್ಯನ ಮೇಲೆ ಯಾವುದಾದ್ರೂ ಒಂದು ಚಿಂತೆ ಇಟ್ಟಿರ್ತಾನೆ. ದುಡ್ಡು, ಆಸ್ತಿ, ಸಂಪಾದನೆ ಎಲ್ಲ ಇದ್ದವ್ರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ. ಆರೋಗ್ಯ ಚೆನ್ನಾಗಿದ್ದರೆ ಆಸ್ತಿ ಇರಲ್ಲ, ದುಡ್ಡು ಇರಲ್ಲ. ಈ ಥರ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ. ಭಗವಂತ ಯಾರಿಗಾದ್ರೂ ಏನಾದರೂ ಒಂದು ನೋವು ಅನ್ನೋದು ಕೊಟ್ಟಿರ್ತಾನೆ. 100% ಮತ್ತೆ ನೀವು ಹೇಳ್ತಾ ಇರೋದು ಕರೆಕ್ಟು. ನಾನು ಹೇಳ್ತೀನಿ, ಆದರೆ ನಿಮಗೆ ಎಲ್ಲಿ ಇವಾಗ ನೋಡಿ, ಇಬ್ಬರು ಹೆಣ್ಮಕ್ಳು, ಅವಳು ನೋಡಿದ್ರೆ ಹಿಂಗೆ ಹೋಗಿ ಮದುವೆ ಆದ್ಲು. ಇವಳಿಗೆ ಇವಾಗ ಒಳ್ಳೆ ಗಂಡು ಹುಡುಕ್ಬೇಕು, ಮದುವೆ ಮಾಡಬೇಕು, ಗಂಡು ಮಕ್ಳು ಇಲ್ವಲ್ಲಪ್ಪ ಮನೇಲಿ ಅನ್ನೋದು ಒಂದು ಕಡೆಗೆ ಚಿಂತೆ ಇರುತ್ತೆ. ಆ ಥರ ಇದ್ದೇ ಇರುತ್ತೆ ಅಲ್ವಾ. ನಾವು ಎಷ್ಟೇ ಯೋಚನೆ ಮಾಡಬಾರ್ದು ಅಂದಂಗೆಲ್ಲನ ಅಯ್ಯೋ ಯಾರಾದರೂ ಒಬ್ರು ನಮಗೂ ಗಂಡು ಮಕ್ಳು ಇರಬೇಕಾಗಿತ್ತು ಅಂತ ಒಂದ್ಸತಿ ಅನಿಸುತ್ತೆ. ಹಂಗೆ ಏನೋ ಒಂಥರ ಅದೆಲ್ಲ ಬಿಡಿ, ಅದು ಹೇಳೋಕ್ಕಾಗಲ್ಲ. ಎಲ್ರಿಗೂ ಒಂದೊಂಥರ ಕಷ್ಟ ನೋವು ಇದ್ದೇ ಇರುತ್ತೆ. ಹೆಂಗೋ ನಾನು ಏನು ನಿಮ್ಗೇನೇನು ನೋವಿಲ್ಲ, ಗೌರ್ಮೆಂಟ್ ಅಫಿಷಿಯಲ್ ಒಳ್ಳೆ ಸಂಬಳ ತಗೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಿಮಗೂ ಒಂಥರ ನೋವು ಐತಲ್ಲ ಪಾಪ. ಅದು ನಾವು ಅಂದ್ಕೋಬೋದು. ನಾನು ಹಿಂಗೆ ನಗ್ತಾ ಇರೋದು ನೋಡಿ, ಇವಳಿಗೇನೇನು ಚಿಂತೆ ಇಲ್ಲ ಅಂತ ಅನ್ಕೊಂತಾರೆ ಕೆಲವರೆಲ್ಲನ. ಆದರೆ ನನಗಿವತ್ತು ನೋಡಪ್ಪ ಮನೆ ಇಲ್ಲ, ನನ್ನ ಗಂಡ ನೋಡಿದ್ರೆ ಬೆಂಗಳೂರಲ್ಲವನೇ, ನಾನು ಹೋಗಿ ದುಡಿಯೋಣ ಅಂತಂದರೆ ಆಗಲ್ಲ. ನನಗೆ ಆ ವಾತಾವರಣ ಅಡ್ಜಸ್ಟ್ ಆಗಲ್ಲ. ಏನು ಮಾಡೋಣ, ಬಾಡಿಗೆ ಮನೆ ಮಾಡ್ಕೊಳ್ಳೋಣ ಅಂದರೆ ಇರೋಳೊಬ್ಳಿಗೆ ಏನು ಬಾಡಿಗೆ ಮನೆ ಮಾಡ್ಕೊಂಬನ. ಬೆಂಗಳೂರಿಗೆ ಹೋಗ್ಬಿಟ್ರೆ ಅಲ್ಲಿ ಈಗ ಅವ್ರಿಗೆ ಹೆಂಗೋ ರೂಮ್ಸ್ ಎಲ್ಲ ಕೊಟ್ಟವ್ರೆ. ನನಗೆ ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಅಲ್ಲ. ಇಲ್ಲೇನಾದರೂ ಕೆಲಸ ಮಾಡೋಣಂದ್ರೆ ನನಗೆ ಆರೋಗ್ಯದ ಏರೋಪೇರು ಹಿಂಗೆ ಏನಾದರೂ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಬೇಗ. ಕೆಲಸದ ಹತ್ರ ಹೋಗ್ಬಿಟ್ರೆ ಸಡನ್ ಏನಾದ್ರೂ ಹುಷಾರಿಲ್ದಂಗೆ ಆಗುತ್ತೆ. ಒನ್ ಟೈಮ್ ಏನೋ ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಬರೀ 5,000 ದುಡಿಯೋದಿಗೆ 15,000 ಹಾಸ್ಪಿಟ್ಲಿಗೆ ಇಟ್ಟಿದ್ದೆ. ಆವತ್ತಿಂದ ನಮ್ಮ ಮನೆಯವರು ಏನಿನ್ ಕೆಲ್ಸಕ್ಕೆ ಹೋಗ್ಲೇ ಬಿಡಮ್ಮ ಅಂತೇಳಿ ಕವನಕರ್ ಮನೇಲಿ ಇರೋ ಅಂತ ಕವನಕರ್ ಮನೇಲಿ ತಂದುಬಿಟ್ರು. ಅವರು ಜಾಸ್ತಿ ದಿನ ಇರೋದಕ್ಕೆ ಅವರಿಗೆ ಬೇಜಾರು, ಇಲ್ಲಿ ಇದ್ದಾಳಲ್ಲಪ್ಪ ನನ್ನ ಮನೆಗೆ ಬಂದು, ಏನೋ ಬಿಡು ಮನೆ ಇಲ್ವಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಬಿಲ್ಲ ಅವರು. ಈ ಥರ ಏನಾದರೂ ಒಂದೆಲ್ಲ ಚೆನ್ನಾಗಿದ್ರೆ ಬಿಡ್ರಿ, ಎಲ್ಲರೂ ಅಷ್ಟೇ. ಪ್ರವಿ ಅವರೇ, ನಾನು ಹೇಳ್ತೀನಿ, ಎಲ್ಲರೂ ಚೆನ್ನಾಗಿದ್ರೇನೆ. ಇಲ್ಲ ಅಂತಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ.
ಎಲ್ಲ ಸ್ವಲ್ಪ ಚೆನ್ನಾಗಿದ್ದು ದುಡ್ಡು ಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಮನೆ ಮಠ ಎಲ್ಲ ಚೆನ್ನಾಗಿದ್ರೆ ದುಡ್ಡು ಮುಖ್ಯ ಇವತ್ತಿನ ಕಾಲದಾಗೆ. ಎಲ್ಲ ಚೆನ್ನಾಗಿದ್ರೆ ಎಲ್ಲರೂ ಬಾರಮ್ಮ ಹೋಗಮ್ಮ ಅಂತಾರೆ, ಇಲ್ಲಾಂದ್ರೆ ಯಾರೋ ಬೆಲೆ ಕೊಡಲ್ಲ. ಪಾಪ ಮನೆ ಇಲ್ಲ ಅಂತ ಎಷ್ಟು ಕೊರಗೈತೆ ಅಲ್ವಾ. ನಾನು ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ದೆ, ಮನೆ ಇಲ್ಲ ಅಂತ ಚಿಂತೆ ಮಾಡಬೇಡ್ರಿ. ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಈ ಚಿಂತೆ ಅನ್ನೋದು ಕಾಡ್ತಾ ಇರುತ್ತೆ. ಏನಾದರೂ ಒಂದು ದೇವ್ರು ಕೊರತೆ ಅನ್ನೋದು ಕೊಟ್ಟಿರ್ತಾನೆ. ನಿಮಗೂ ಕೂಡ ಈ ವಿಡಿಯೋ ನೋಡ್ತಾ ಇರೋ ಅಂತ ಕೆಲವರು ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮಗೂ ಎಲ್ಲಾದರೂ ಒಂದು ಕಡೆಗೆ ಏನಾದರೂ ಒಂದು ಚಿಂತೆ ಅನ್ನೋದಿರುತ್ತೆ. ಏನಾದರೂ ದೇವರು ಕೊಡಪ್ಪ ಅಂತ ನಾವು ಬೇಡ ಥರ ದೇವ್ರ ಹತ್ರ ಬೇಡ ಥರ ಏನಾದರೂ ಒಂದು ಕೊರಗಿದ್ದೇ ಇರುತ್ತೆ ಅಲ್ವಾ. ನೀವು ಎಲ್ಲರೂ ಆಸ್ತಿ ಸಂಪಾದನೆ ಮಾಡಿರೋರೇ ಇರಲ್ಲ, ಎಲ್ಲರೂ ಇದು ಮಾಡಿರೋರು. ಈಗ ಒಬ್ರಿಗೆ ಕೆಲಸ ಇಲ್ಲ ಅನ್ನೋದೊಂದು ಚಿಂತೆ, ಒಬ್ರಿಗೆ ಕೆಲಸ ಇದ್ರೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಲ್ಲಪ್ಪ ಅನ್ನೋದೊಂದು ಚಿಂತೆ. ಡೈಲಿ ಯಾರಿಗೆ ಆಗಲಿ ಒಂದೊಂಥರ ಬೇಜಾರಾಗುತ್ತೆ, ಜೀವನನೇ ಬೇಸರ ಆಗುತ್ತೆ. ಈ ರೀತಿ ಕೆಲವ್ರಿಗೆ ಎಲ್ಲರಿಗೂ ಈ ರೀತಿ ಜೀವನದಲ್ಲಿ ಆಗುತ್ತೆ ಬಿಡಿ. ಒಬ್ರಿಗೆ ಅಂತ ಯಾವತ್ತೂ ಅನ್ಕೋಬಾರ್ದು ನನಗೆ ಈ ರೀತಿ ಕಷ್ಟ ಬಂದೈತೆ, ನನಗೆ ಈ ರೀತಿ ಚಿಂತೆ ಐತೆ ಅಂತ ಯಾವತ್ತೂ ನಾವು ಅಂದ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಮಕ್ಕಳಿಲ್ಲ ಅನ್ನೋದು ಒಬ್ರಿಗೆ ಒಂದೊಂಥರ ಚಿಂತೆ, ಆರೋಗ್ಯ ಇಲ್ಲ ಅನ್ನೋದು ಒಬ್ರಿಗೆ ಚಿಂತೆ, ಆಸ್ತಿ ಇಲ್ಲ, ದುಡ್ಡು ಇಲ್ಲ ಅನ್ನೋ ಚಿಂತೆ, ಕೆಲಸ ಇಲ್ಲ ಅನ್ನೋ ಚಿಂತೆ, ಹಲವಾರು ಚಿಂತೆಗಳು ಕೊಟ್ಟಿರ್ತಾನೆ ಭಗವಂತ ಮನುಷ್ಯನಿಗೆ. ಅದನ್ನೆಲ್ಲ ನಾವು ಅದನ್ನು ಲೆಕ್ಕಿಸ್ದಲೇ ಜೀವನದಲ್ಲಿ ನಾವು ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಎಲ್ರಿಗೂ ಒಂದೊಂಥರ ನೋವು ಇದ್ದೇ ಇರುತ್ತೆ ಅಂತ ನಮ್ಮೊಬ್ಬರಿಗೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬಾರ್ದು. ನೀವು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆಲ್ಲ ಯಾವ್ಯಾವ ಥರ ಚಿಂತೆ ಐತೆ, ನಿಮಗೂ ಏನಾದ್ರೂ ದೇವರು ಏನಾದರೂ ಕೊರತೆ ಕೊಟ್ಟಿದ್ರೆ ಎಸ್ ಅಂತೇಳಿ ಕಮೆಂಟ್ ಮಾಡಿ. ನಿಮಗೂ ನನಗೂ ಸ್ವಲ್ಪ ಗೊತ್ತಾಗುತ್ತೆ. ನಾವು ಚಿಂತೆ ಮಾಡಬೇಕಾದ್ರೆ ನನಗೂ ಒಂದು ಸತಿ ಪರ್ಸ್ನಲ್ ಹೇಳ್ತಾ ಇರೋದು, ನನಗೂ ಒಂದು ಸತಿ ಚಿಂತೆ ಮಾಡಬೇಕಾದ್ರೆ ಇದೇನಪ್ಪ ಇದು, ನಮಗೆ ದೇವ್ರು ಈ ಥರ ಕೊಟ್ಟಿದ್ದಾನ, ನಮಗೆ ಈ ಥರನ, ಎಲ್ಲ ಚೆನ್ನಾಗಿದ್ದಾರ ಅಂತ ಅನಿಸುತ್ತೆ. ಅದಕ್ಕೆ ಎಲ್ರಿಗೂ ಏನಾದರೂ ಇದ್ದೇ ಇರುತ್ತೆ ಅಲ್ವಾ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.